ಇವತ್ತು ನನ್ನ ಫ್ಯಾಟ್ ಲಾಸ್ ಸೀರೀಸ್ನ ಡೇ 2. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಫುಲ್ ಡಯಟ್ ಶೇರ್ ಮಾಡ್ತೇನೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ತಿಂತೇನೆ ಅಂತ. ಜಸ್ಟ್ ಈಗ ಬಂದು ಒಂದು ಸ್ಕೂಪ್ ವೇ ಪ್ರೋಟೀನ್ ಕುಡ್ದಾಯ್ತು. ಐಸೋರಿಚ್ ಕುಡಿತಾ ಇದ್ದೇನೆ ಅವತಾರದ್ದು. ವೇ ಪ್ರೋಟೀನ್ ಕುಡಿದು ಅದ್ರ ಜೊತೆ ಕ್ರಿಯೇಟಿನ್ ಸಹ ಮಿಕ್ಸ್ ಮಾಡಿದ್ದೆ. ಈಗ ಜಸ್ಟ್ ಒಂದು ಟೀ ಪ್ರಿಪೇರ್ ಮಾಡಿದೆ, ಮಸಾಲಾ ಟೀ. ಅದಾದಮೇಲೆ ಈಗ ಓಟ್ಸ್ ಮಾಡ್ತಾ ಇದ್ದೇನೆ. 40 ಗ್ರಾಮ್ ಓಟ್ಸ್ ತಿಂತೇನೆ ನಾನು ಬ್ರೇಕ್ಫಾಸ್ಟಲ್ಲಿ. ಅರ್ಧ ಟೀ ಖಾಲಿ ಆಯಿತು. ಫೈನಲಿ ನಂದು ಓಟ್ಸ್ ರೆಡಿ ಆಯಿತು. ಹೀಗೆ ನಾನು ತಿಂದು ಸ್ವಲ್ಪ ಹೊತ್ತಲ್ಲಿ ಎಗ್ಸ್ ತಿಂದು ಮತ್ತೆ ನಾನು ಜಿಮ್ಮಿಗೆ ಹೋಗ್ತೇನೆ. ಇದು ನನ್ನ ಸ್ನ್ಯಾಕ್. ಇದರಲ್ಲಿ ನಾನು ಅರೌಂಡ್ 4 ಹೋಲ್ ಎಗ್ಸ್ ತಿಂತಾ ಇದ್ದೇನೆ. ಜಸ್ಟ್ ಒಂದು ಹಾಫ್ ಬಾಯ್ಲ್ ಮಾಡಿ. ಇದು ತಿಂದಮೇಲೆ ನನಗೆ ತುಂಬ ಹೊತ್ತು ತನಕ ಹಸಿವಾಗಲ್ಲ. ಇದರಲ್ಲಿ ಫ್ಯಾಟ್ ಮತ್ತು ಪ್ರೋಟೀನ್ ಅದು ಒಳ್ಳೆ ಕಂಟೆಂಟ್ ಇರ್ತದೆ. ನೀವು ಸಹ ಫ್ಯಾಟ್ ಲಾಸ್ ಮಾಡುವಾಗ ಹೋಲ್ ಎಗ್ಸ್ ತಿನ್ಬೋದು ಕ್ಯಾಲರಿ ಬಜೆಟಲ್ಲಿ. ನೀವು 10 ಹೋಲ್ ಎಗ್ಸ್ ತಿಂದರೂ ಅದರಲ್ಲಿ ಬರೀ 700 ಕ್ಯಾಲರೀಸ್ ಇರೋದಷ್ಟೇ. ಸೊ ಏನು ಟೆನ್ಷನ್ ಇಲ್ಲದೆ ಎಗ್ಸ್ ತಿನ್ನಿ. ಈ ಯೋಕನ್ನು ಜಾಸ್ತಿ ಬಿಸಾಕ್ಲಿಕ್ಕೆ ಹೋಗಬೇಡಿ. ಇದರಲ್ಲಿ ತುಂಬ ವಿಟಮಿನ್ಸ್ ಇರ್ತದೆ. ಎಗ್ ಒಂದು ಹೈ ಕ್ವಾಲಿಟಿ ಪ್ರೋಟೀನ್ ಸೋರ್ಸ್. ನಿಮಗೆ ಕಡಿಮೆ ಬಜೆಟಲ್ಲಿ ಸಿಗೋ ಪ್ರೋಟೀನ್ ಅಂದರೆ ಅದು ಎಗ್ಸ್ ಮಾತ್ರ. ಅದಕ್ಕೆ ಎಗ್ಸ್ ಸಿಕ್ಕಿದ್ರೆ ಹೋಲ್ ತಿನ್ನಿ. 4 ರಿಂದ 5 ಹೋಲ್ ಎಗ್ಸ್ ತಿನ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಕೊಲೆಸ್ಟ್ರಾಲ್ ಇದರಲ್ಲಿರೋದು ನಿಮ್ಮ ಬಾಡಿಯಲ್ಲಿ ಏನೂ ಸೇರಿಕೊಳ್ಳೋದಿಲ್ಲ, ಅದು ಡೈಜೆಸ್ಟ್ ಆಗಿ ಹೋಗ್ತದೆ. ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಇದ್ದರೆ ಈ ಕೊಲೆಸ್ಟ್ರಾಲ್ ಮತ್ತು ಆ ಕೊಲೆಸ್ಟ್ರಾಲ್ ಬೇರೆ ಬೇರೆ ಆಗಿರ್ತದೆ. ಇದು ಡಯಟರಿ ಕೊಲೆಸ್ಟ್ರಾಲ್. ಇವತ್ತು ನಮ್ಮ ಬ್ಯಾಕ್ ಡೇ. ನಾವಿವತ್ತು ಇಲ್ಲೇ ಅಪಾರ್ಟ್ಮೆಂಟ್ ಜಿಮ್ಮಲ್ಲಿ ಟ್ರೈನ್ ಮಾಡ್ತಾ ಇದ್ದೇವೆ. ಈಗ ಪ್ರೀ ವರ್ಕೌಟಲ್ಲಿ ಪಪಾಯ ತಿಂದು ಹೋಗ್ತಾ ಇದ್ದೇವೆ. ನಮ್ಮ ಪಪಾಯ ಕೊಟ್ಟು ಕಳಿಸಿದ್ದಾರೆ. ಆಕಾಶ್ ಬಂದಿದ್ದಾನೆ. ಇವತ್ತು ಇವನ ಟ್ರಾನ್ಸ್ಫಾರ್ಮೇಶನ್ ಅಂತೂ ಡೇ 2. ಸೊ ಇವತ್ತು ನಾವು ಬ್ಯಾಕ್ ಟ್ರೈನ್ ಮಾಡ್ತಿದ್ದೇವೆ. ವೆಯ್ಟ್ ಇನ್ನೂ ಸೇಮ್ ಇದೆ ಅವನದ್ದು. ಕೆಲವೊಂದ್ಸಲ ವರ್ಕೌಟ್ ಸ್ಟಾರ್ಟ್ ಮಾಡಿದ ಮೇಲೆ ವೆಯ್ಟ್ ಜಾಸ್ತಿ ಆಗ್ತದೆ ಮಸಲ್ ಗೇನಿಂದ. ಹಾಗಾಗಿ ವೆಯ್ಟ್ ಬಗ್ಗೆ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ನಾವು ಜಸ್ಟ್ ಫ್ಯಾಟ್ ಲಾಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ. ಬಾಡಿ ರೀಕಂಪೋಸಿಷನ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ 100 days ಅಲ್ಲಿ ಬಾಡಿ ಒಳ್ಳೆ ಆಗ್ತದೆ. ನೋಡ್ತಾ ಇರಿ. ಈ ಅಪಾರ್ಟ್ಮೆಂಟ್ ಜಿಮ್ ಅಲ್ಲಿ ಜಾಸ್ತಿ ಎಕ್ವಿಪ್ಮೆಂಟ್ಸ್ ಇಲ್ಲ, ಆದ್ರೂ ಯಾವ್ದಿದೆ ಅದರಲ್ಲೇ ಟ್ರೈನ್ ಮಾಡೋದು. ನಿಮ್ಗೆ ತೋರಿಸ್ತೇವೆ ಯಾವ್ದೆಲ್ಲ ವರ್ಕೌಟ್ ಮಾಡ್ತಿದ್ದೇವೆ ಅಂತ. ಲೈಟ್ ವೇಟ್ ಅಲ್ಲಿ ಮಾಡೋದು. ಇಲ್ಲಿ ಲೈಟ್ ವೇಟ್ ಅಲ್ಲಿ ಮಾಡಿ ರೆಪ್ಸ್ ಬೇಕಿದ್ರೆ ಜಾಸ್ತಿ ಮಾಡಿದ್ರು ನಮ್ದು ಪ್ರೋಗ್ರೆಸಿವ್ ಓವರ್ಲೋಡ್ ಆಗ್ತದೆ. ಪ್ರೀ ವರ್ಕೌಟ್ ಅಲ್ಲಿ ನಾವು ಪಪಾಯ ತಿಂತಾ ಇದ್ದೇವೆ. ಇದರಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಇರ್ತದೆ. ಎಲ್ಲರೂ ಪಪಾಯ ಸಿಕ್ಕಿದ್ರೆ ಬಿಡಬೇಡಿ. ಇದು ಸ್ಕಿನ್ನಿಗೆ, ಹಾರ್ಟ್ ಹೆಲ್ತ್ಗೆ, ಡೈಜೆಷನ್ಗೆ ಎಲ್ಲದಕ್ಕೂ ಒಳ್ಳೇದು. ಫೈಬರ್ಸ್ ಇರ್ತದೆ. ಇದೊಂದು ನಮ್ಮ ಚೀಪ್ ಅಂಡ್ ಬೆಸ್ಟ್ ಫ್ರೂಟ್. ಇಲ್ಲಿ ಎಲ್ಲ ಕಡೆ ಸಿಗ್ತದೆ. ನೀವು ಸಹ ಅಂದ್ರೆ ಕಡಿಮೆಗೆ ಸಿಕ್ಕಿದ್ರೆ ತಗೊಂಡು ತಿನ್ನಿ. ನಿಮ್ಗೆ ಫ್ಯಾಟ್ ಲಾಸಿಗೆ ಸಹ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಇದರಲ್ಲಿ ಕ್ಯಾಲರೀಸ್ ಸಹ ಕಡಿಮೆ. ತಿಂದ್ಮೇಲೆ ಜಾಸ್ತಿ ಹೊಟ್ಟೆ ಹಸಿವಾಗಲ್ಲ. ಎಲ್ಲಿಯಾದ್ರೂ ಪಪಾಯ ಸಿಕ್ಕಿದ್ರೆ ತಿನ್ನಿ. ಅದನ್ನ ಎಷ್ಟೆಲ್ಲ ಅಂತ ಬಿಸಾಕ್ಲಿಕ್ಕೆ ಹೋಗ್ಬೇಡಿ. ಒಂದು ಚಿಕ್ಕ ಪೀಸ್ ಆದ್ರೂ 100 ಗ್ರಾಮ್ ಆದ್ರೂ ತಿನ್ನಿ ದಿನಕ್ಕೆ. ಇದರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಇವ ನೋಡಿ, ಇವ ತಿಂತಿದ್ದಾನೆ. 100 days ಬಿಟ್ಟು ಇವನನ್ನು ನೋಡಿದ್ರೆ ಫುಲ್ ಚೇಂಜ್ ಆಗಿರ್ತಾನೆ. ಸ್ಕಿನ್ ಸಹ ಚೇಂಜ್ ಆಗ್ತದೆ, ಬಾಡಿ ಸಹ ಚೇಂಜ್ ಆಗ್ತದೆ, ಎಲ್ಲ ಸಹ ಚೇಂಜ್ ಆಗ್ತದೆ. ಹೇಗೆ ಆಗ್ತಿದೆ ಫ್ಯಾಟ್ ಲಾಸ್ ಜರ್ನಿ? ಫ್ಯಾಟ್ ಲಾಸ್ ಜರ್ನಿ ಆಗ್ತಾ ಉಂಟು. ಒಂದು 2 ದಿವಸ ಜಿಮ್ಮಿಗೆ ಹೋಗ್ಲಿಲ್ಲ. ಆದ್ರೆ ಇವತ್ತಿಂದ ಕಂಪ್ಲೀಟ್ ಫಸ್ಟಿಂದ ನಾವು ಸ್ಟಾರ್ಟ್ ಮಾಡುವಂತಿದ್ದೇವೆ. ನಂದು ಟ್ರಾನ್ಸ್ಫಾರ್ಮೇಶನ್ಗೆ ನಾನೇ ಕಾಯ್ತಾ ಇದ್ದೇನೆ ಹೇಗೆ ಆಗ್ತದೆ ಅಂತ. ಕಂಪ್ಲೀಟ್ ಒಂದ್ಸಲ ನೋಡಿ. ಆಪ್ಸ್ ತೋರಿಸು. ನೋಡಿ, ಹೊಟ್ಟೆ ಸ್ವಲ್ಪ ಚಿಕ್ಕ ಆಗ್ತಾ ಬಂದಿದೆ. ಸ್ವಲ್ಪ ಒಳ ಹೋಗಿದೆ ನೈಟಲ್ಲಿ. ಈಗ ಸ್ಟಾರ್ಟ್ ಮಾಡುವಾಗ ಫುಲ್ ದೊಡ್ಡ ಇತ್ತು, ಆದ್ರೆ ಇನ್ನೂ ಒಳ್ಳೆ ಆಗ್ತದೆ. ನಾವಂದ್ರೆ 1 week ಸೆಟ್ ಆಗ್ಲಿಕ್ಕೆ ಬೇಕು ಜಿಮ್ಮಿಗೆ. ಅದಾದ್ಮೇಲೆ ಕರೆಕ್ಟ್ ವರ್ಕೌಟ್ ಮಾಡಿ ಫುಲ್ ಎಕ್ಸ್ಟ್ರೀಮ್ ಫ್ಯಾಟ್ ಲಾಸ್ ಮಾಡ್ಬೋದು. ಬಟ್ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಲೈಟ್ ಆಗಿ ತಗೊಂಡು ಹೋಗ್ತಾ ಇದ್ದೇನೆ. ಇಲ್ಲದಿದ್ರೆ ಇವ ಬರುದಿಲ್ಲ. 1-2 ದಿವಸ ಮಾಡಿ ಮತ್ತೆ ಸಾಕಾಯ್ತು ಅಂತ ಬಿಡ್ತಾನೆ. ಅದಕ್ಕೆ ಈ ಸಲ ಹಾಗಾಗಬಾರ್ದು ಅಂತ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಮತ್ತೆ ಮತ್ತೆ ಸ್ವಲ್ಪ ಜಾಸ್ತಿ ಎಕ್ಸಸೈಸ್, ಕಾರ್ಡಿಯೋ ಮತ್ತೆ ಡಯಟ್ ಅನ್ನ ಸ್ಟ್ರಿಕ್ಟ್ ಮಾಡ್ತಾ ಹೋಗುವಂತ. ಜಿಮ್ ರೀಚ್ ಆದ್ವಿ ನಾವು. ನಮ್ಮ ಹತ್ರ ಇಲ್ಲಿ ಒಂದು ಲ್ಯಾಟ್ ಪುಲ್ ಡೌನ್ ಮಷಿನ್ ಇದೆ. ಇದರಲ್ಲಿ ಲ್ಯಾಟ್ ಪುಲ್ ಡೌನ್ ಮತ್ತು ವಿ ಬಾರ್ ರೋಸ್ ಮಾಡ್ಬೋದು. ಇಲ್ಲಿ ರೋಯಿಂಗ್ ಮಾಡ್ಬೋದು. ಇದರಲ್ಲಿ ಸ್ಮಿತ್ ಮಷಿನ್ ಇದೆ. ಸ್ಮಿತ್ ಮಷಿನಲ್ಲಿ ಸಹ ನಾವು ರೋಯಿಂಗ್ ಮಾಡ್ಬೋದು. ಅದರಲ್ಲಿ ಕೇಬಲ್ ರೋಯಿಂಗ್ ಆಗ್ತದೆ. ಇದರಲ್ಲಿ ಸ್ಮಿತ್ ಮಷಿನ್ ಬಾರ್ ರೋಯಿಂಗ್ ಮಾಡ್ಬೋದು. ಅದಾದಮೇಲೆ ಅಲ್ಲಿ 15 kg ಡಂಬಲ್ಸ್ ಇದೆ, ಅವನಿಗೆ ಸಾಕು. ಅದರಲ್ಲಿ ಸ್ಟ್ರಕ್ಸ್ ಮಾಡ್ಬೋದು. ನನಗೆ ಸ್ವಲ್ಪ ಡಂಬಲ್ಸ್ ಅದು ವೆಯ್ಟ್ಸ್ ಕಡಿಮೆ ಆಗ್ತದೆ. ಇದರಲ್ಲಿ ನಾವು ರಿವರ್ಸ್ ಡೆಲ್ಟ್ ಫ್ಲೈಸ್ ಮಾಡ್ಬೋದು. ಟೋಟಲ್ ಒಂದು 5 ಎಕ್ಸಸೈಸ್ ಮಾಡ್ಬೋದು. ಇಲ್ಲಿ ಡಂಬೆಲ್ ರೋಯಿಂಗ್ ಸಹ ಮಾಡ್ಬೋದು. ಒಂದು ಬೆಂಚ್ ಇದೆ. ಸೊ ಇಷ್ಟರಲ್ಲಿ ಆಲ್ಮೋಸ್ಟ್ ನಮ್ಮದು ವರ್ಕೌಟ್ ಆಗ್ತದೆ. ಆದರೆ ಬಿಗಿನರ್ಸಿಗೆ ಓಕೆ, ಬಟ್ ಅಡ್ವಾನ್ಸ್ ನಂತರ ಇದ್ದರೆ ವೆಯ್ಟ್ಸ್ ಕಡಿಮೆ ಆಗ್ತದೆ ಡಂಬಲ್ಸ್ ಅದು. ಇಲ್ಲದಿದ್ದರೆ ಇಲ್ಲಿ ಕಂಪ್ಲೀಟ್ ವರ್ಕೌಟ್ ಮಾಡ್ಬೋದಿತ್ತು. ಈಗ ಫಸ್ಟಿಗೆ ವಾರ್ಮ್ ಅಪ್ ಮಾಡಬೇಕು. ಒಂದು 5 minutes
ಏನಾದರೂ ವಾರ್ಮ್ ಅಪ್ ಮಾಡಿ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಮಾಡಿ ನಂತರ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಬಂದು ವರ್ಕೌಟ್ ಮಾಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಬಾಡಿ ವಾರ್ಮ್ ಅಪ್ ಆದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿ. ನಾನು ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 5 ಮಿನಿಟ್ಸ್ ಕಾರ್ಡಿಯೋ ಮಾಡಿ ನನ್ನ ವಾರ್ಮ್ ಅಪ್ ಮಾಡ್ತೇನೆ. ಅದರಿಂದ ನನ್ನ ಬಾಡಿಯದ್ದು ಟೆಂಪರೇಚರ್ ಜಾಸ್ತಿ ಆಗ್ತದೆ, ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗ್ತದೆ, ಬಾಡಿ ವರ್ಕೌಟ್ ಮಾಡಲಿಕ್ಕೆ ರೆಡಿ ಆಗ್ತದೆ. ನೀವು ಸಹ ಅಷ್ಟೇ, ನಿಮ್ಮ ಹತ್ರ ಕ್ರಾಸ್ ಟ್ರೈನರ್ ಇಲ್ದಿದ್ರೆ ಟ್ರೆಡ್ಮಿಲ್ ಮಾಡಿ ನೀವು ವಾರ್ಮ್ ಅಪ್ ಮಾಡ್ಬೋದು. ಬ್ಯಾಕಿಗೆ ನಾವು ಫಸ್ಟ್ ವರ್ಕೌಟ್ ಲ್ಯಾಟ್ ಪುಲ್ ಡೌನ್ ಮಾಡಿದ್ವಿ. ಇದರದ್ದು ನಾವು 10 ರೆಪ್ಸದ್ದು 4 ಸೆಟ್ ಮಾಡಿದ್ವಿ. ವೆಯ್ಟ್ ಸ್ಟಾರ್ಟಿಂಗಲ್ಲಿ ನೀವು ಒಂದು 15 ರೆಪ್ಸಲ್ಲಿ ಫೇಲ್ಯೂರ್ ಹಿಟ್ ಮಾಡೋ ಥರ ಚೂಸ್ ಮಾಡಿ, ನಂತರ ಅದನ್ನು 12 ರೆಪ್ಸಿಗೆ, ನಂತರ 10ಗೆ, ನಂತರ ಒಂದು 8ಗೆ ತನ್ನಿ. ಹೀಗೆ ನೀವು ಮಾಡಿದರೆ ನೀವು ಈಸಿಯಾಗಿ ಫೇಲ್ಯೂರ್ ಹಿಟ್ ಮಾಡ್ಬೋದು ಎಲ್ಲ ಸೆಟ್ಟಲ್ಲಿ. 10 ರೆಪ್ಸ್ ಅಂತ ಹೇಳಿದರೆ ನೀವು ಕರೆಕ್ಟ್ 10 ರೆಪ್ಸೇ ಮಾಡಬೇಕು ಅಂತಿಲ್ಲ. ಅದರ ಹತ್ರ ಎಲ್ಲಾದರೂ ಫೇಲ್ಯೂರ್ ಹಿಟ್ ಆದರೆ ಅದು ಸಹ ಓಕೆ. ಆಕಾಶ್ ಈಗ ಕಂಪ್ಲೀಟ್ ಬಿಗಿನರ್, ಅದಕ್ಕೆ ಅವ ಈಗ ಲೈಟ್ ವೆಯ್ಟಿಂದ ಮಾಡ್ತಿದ್ದಾನೆ. ಫಸ್ಟ್ ಕರೆಕ್ಟ್ ಫಾರ್ಮ್ ಕಲಿಬೇಕು, ನಂತರ ವೆಯ್ಟ್ ಜಾಸ್ತಿ ಮಾಡಬೇಕು, ಇಲ್ಲದಿದ್ದರೆ ಇಂಜುರೀಸ್ ಚಾನ್ಸ್ ಜಾಸ್ತಿ ಇರ್ತದೆ. ಲಾಸ್ಟ್ ಸೆಟ್ಟಲ್ಲಿ ನೀವು ಈ ಥರ ಪಾರ್ಷಲ್ ರೆಪ್ಸ ಮಾಡ್ಬೋದು. ಪಾರ್ಷಲ್ ರೆಪ್ಸ್ ಅಂದರೆ ಅರ್ಧ ರೆಪ್ಸ್ ಮಾಡಿ ನೀವು ಲಾಸ್ಟ್ಗೆ ಕಂಪ್ಲೀಟ್ ಫೇಲ್ಯೂರ್ ತನಕ ಹಿಟ್ ಮಾಡ್ಬೋದು. ಬ್ಯಾಕ್ ಎಕ್ಸಸೈಸ್ ಮಾಡುವಾಗ ನೀವು ಮೇಲಿಂದ ಕೆಳಗೆ ಎಳ್ದ್ರೆ ಆಗ ನಿಮ್ಮ ಬ್ಯಾಕದ್ದು ವಿಡ್ತ್ ಜಾಸ್ತಿ ಆಗ್ತದೆ, ಅಂದರೆ ಬ್ಯಾಕ್ ಅಗಲ ಆಗ್ತದೆ. ಅದೇ ನೀವು ಬ್ಯಾಕದ್ದು ಥಿಕ್ನೆಸ್ ಜಾಸ್ತಿ ಮಾಡಬೇಕು ಅಂದರೆ ಮುಂದೆಯಿಂದ ಹಿಂದೆ ಎಳಿಬೇಕು. ಅದಕ್ಕೆ ನಾವು ಹಾರಿಜಾಂಟಲ್ ಪುಲ್ ಅಂತ ಹೇಳ್ತೇವೆ. ಇದರಲ್ಲಿ ನಮ್ಮ ಸೆಕೆಂಡ್ ಎಕ್ಸಸೈಸ್ ವಿ ಬಾರ್ ರೋಸ್. ಇದು ಮಾಡುವಾಗ ನೀವು ಬ್ಯಾಕನ್ನು ಜಾಸ್ತಿ ಬೆಂಡ್ ಇಡಬೇಕು ಅಂತೆಲ್ಲ, ಸ್ಟ್ರೇಟ್ ಇಟ್ಟೆ ಮಾಡಿ. ಸ್ವಲ್ಪ ಸ್ಲೈಟ್ ಬೆಂಡ್ ಆದರೆ ಸಾಕು. ಇದನ್ನು ನೀವು ಫುಲ್ ಕಂಟ್ರೋಲಲ್ಲಿ ಮಾಡಿ, ಫುಲ್ ಜಾಸ್ತಿ ಹೆವಿ ವೆಯ್ಟ್ ಹಾಕಿ ಏನು ಇಂಜುರೀಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹೊಟ್ಟೆ ಹತ್ರ ಎಳೀರಿ ಬಾರನ್ನು, ಜಾಸ್ತಿ ಮೇಲೆ ಎಳೆದು ಏನು ಯೂಸ್ ಇಲ್ಲ. ಬ್ಯಾಕ್ ಮತ್ತು ಕೈಯಲ್ಲಿ ಒಂದು ಅರೌಂಡ್ 45 ಡಿಗ್ರಿ ಆ್ಯಂಗಲ್ ಇರಬೇಕು. ಈ ಥರ ಲೈಕ್ ಕಂಪ್ಲೀಟ್ ಫೇಲ್ಯೂರ್ ಹಿಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಎಲ್ಲ ಸೆಟ್ಟಲ್ಲಿ. ಇದರಲ್ಲೂ ಅಷ್ಟೇ ನಾವು 10 to 12 ರೆಪ್ಸದ್ದು 3 ಸೆಟ್ ಮಾಡ್ತೇವೆ. 4 ಸೆಟ್ ಫಸ್ಟ್ ಎಕ್ಸಸೈಸಲ್ಲಿ ಮಾತ್ರ, ಯಾಕಂದರೆ ನಾವು ಮೇಲಿಂದ ಕೆಳಗೆ ಇಳಿಯೋದು ಒಂದೇ ಎಕ್ಸಸೈಸಲ್ಲಿ. ನೆಕ್ ನ್ಯೂಟ್ರಲ್ ಪೊಸಿಷನಲ್ಲಿ ಇರಬೇಕು, ಜಾಸ್ತಿ ಬೆಂಡ್ ಮಾಡಬಾರ್ದು. ಎಲ್ಬೋ 45 ಡಿಗ್ರಿ ಆ್ಯಂಗಲಲ್ಲಿ ಇರಬೇಕು. ಸ್ಲೋ ಮಾಡಿ ಬಾರನ್ನು ಹೊಟ್ಟೆ ಹತ್ರ ತರಬೇಕು. ಬ್ಯಾಕದ್ದು ಥರ್ಡ್ ಎಕ್ಸಸೈಸ್ ನಾವು ಸ್ಮಿತ್ ಮಷಿನ್ ಯೂಸ್ ಮಾಡಿ ರೋಯಿಂಗ್ ಮಾಡ್ತಿದ್ದೇವೆ, ಬಾರ್ಬೆಲ್ ರೋಯಿಂಗ್. ಇದರಲ್ಲೂ ಅಷ್ಟೇ ನಾವು ವೆಯ್ಟನ್ನು ಮುಂದೆಯಿಂದ ಹಿಂದೆ ಎಳಿತೇವೆ. ಇದರಿಂದ ನಮ್ಮ ಬ್ಯಾಕ್ ಥಿಕ್ನೆಸ್ ಜಾಸ್ತಿ ಆಗ್ತದೆ. ಈ ಎಕ್ಸಸೈಸಲ್ಲಿ ಸಹ ಫಾರ್ಮ್ ಸೇಮ್. ನಾವು ವಿ ಬಾರ್ ರೋಯಿಂಗ್ ಮಾಡಿದ ಹಾಗೆ ಬ್ಯಾಕ್ ಸ್ಟ್ರೈಟ್ ಇಟ್ಟು ಮಾಡಬೇಕು, ಜಾಸ್ತಿ ಬೆಂಡ್ ಮಾಡಲಿಕ್ಕಿಲ್ಲ ಬ್ಯಾಕನ್ನು. ಇದ್ರದ್ದು ನಾವು 8 to 12 ರೆಪ್ಸದ್ದು 3 ಸೆಟ್ ಮಾಡ್ತೇವೆ. ನಾವು ನಮ್ಮ ಬ್ಯಾಕ್ ವರ್ಕೌಟನ್ನು ಕೇಬಲ್ ಪುಲ್ ಓವರ್ ಮಾಡಿ ಫಿನಿಶ್ ಮಾಡ್ತೇವೆ. ಇಲ್ಲಿ ರೋಪ್ ಇಲ್ಲ, ಅದಕ್ಕೆ ನಾನು ಈ ಸ್ಟ್ರೈಟ್ ಬಾರ್ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಈ ಎಕ್ಸಸೈಸನ್ನು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಸ್ವಲ್ಪ ಸ್ಟ್ರೈಟ್ ನಿಂತು ಸಹ ಮಾಡ್ಬೋದು, ನಾನು ಸ್ವಲ್ಪ ಬೆಂಡಾಗಿ ಮಾಡ್ತೇನೆ, ನನಗೆ ಇದರಲ್ಲಿ ಒಳ್ಳೆ ಫೀಲ್ ಆಗ್ತದೆ. ಕೇಬಲ್ ಪುಲ್ ಓವರ್ ಮಾಡ್ತಾ ನಾನು ಆದಷ್ಟು ನನ್ನ ಬ್ಯಾಕನ್ನು ಸ್ಟ್ರೆಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇದ್ರದ್ದು ನಾನು 8 to 12 ರೆಪ್ಸದ್ದು 3 ಸೆಟ್ ಮಾಡ್ತೇನೆ. ಬ್ಯಾಕಿಗೆ ಜಾಸ್ತಿ ಎಕ್ಸಸೈಸ್ ಬೇಕು ಅಂತೆಲ್ಲ, ನಾನೊಂದು 5 ಎಕ್ಸಸೈಸ್ ಮಾಡ್ತೇನೆ. ಅದರಲ್ಲಿ ಲಾಸ್ಟ್ ಎಕ್ಸಸೈಸ್ ಡಂಬೆಲ್ ರೋಯಿಂಗ್. ಆದರೆ ಇಲ್ಲಿ ಡಂಬೆಲ್ ಜಾಸ್ತಿ ವೆಯ್ಟ್ಸ್ ಅದಿಲ್ಲ, ಅದಕ್ಕೆ ನಾನು ಮಾಡ್ತಿಲ್ಲ ಇವತ್ತು. ಬ್ಯಾಕಲ್ಲಿ ಒಳ್ಳೆ ಮಸಲ್ ಮೈಂಡ್ ಕನೆಕ್ಷನ್ ಇದ್ರೆ ಮಾತ್ರ ಈ ವರ್ಕೌಟ್ ಮಾಡ್ಲಿಕ್ಕೆ ಆಗೋದು. ನೋಡಿ ಇವನಿಗೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಇವ ಬಿಗಿನರ್. ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ವಿಚಿತ್ರ ಎಕ್ಸಸೈಸ್ ಮಾಡಿ ತೋರಿಸ್ತಾರೆ, ಆದರೆ ಅದು ಯಾವುದು ಬಿಗಿನರ್ಸಿಗೆ ಯೂಸ್ ಇಲ್ಲ. ಬಿಗಿನರ್ಸಿಗೆ ಮಷಿನ್ ಬೆಸ್ಟ್. ಮಷೀನಲ್ಲಿ ಜಾಸ್ತಿ ವರ್ಕೌಟ್ ಮಾಡಿ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ಮಷೀನಲ್ಲಿ ಇಂಜುರೀಸ್ ಅದು ರಿಸ್ಕ್ ಕಡಿಮೆ ಇರ್ತದೆ ಮತ್ತು ನಿಮಗೆ ಈಸಿಯಾಗಿ ಮಾಡ್ಬೋದು, ಕಲೀಲಿಕ್ಕೆ ಈಸಿ ಆಗ್ತದೆ. ಎಲ್ಲಿ ತನಕ ನೀವು ಮಸಲನ್ನು ಫೀಲ್ ಮಾಡ್ಲಿಕ್ಕೆ ಕಲಿಯೋದಿಲ್ಲ ಅಲ್ಲಿ ತನಕ ಜಾಸ್ತಿ ವೆಯ್ಟ್ ಹಾಕಿ ಯೂಸ್ ಇಲ್ಲ. ಎಲ್ಲರೂ ನನಗೆ ಟ್ರ್ಯಾಪ್ಸಿಗೆ ಯಾವ ವರ್ಕೌಟ್ ಮಾಡ್ತೀರಿ ಅಂತ ಕೇಳ್ತಾ ಇರ್ತೀರಿ. ಟ್ರ್ಯಾಪ್ಸ್ ಮೇನ್ಲಿ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಆದರೆ ಈ ಸ್ಟ್ರಕ್ಸ್ ಮಾಡಿ ನನ್ನ ಟ್ರ್ಯಾಪ್ಸ್ ತುಂಬ ಇಂಪ್ರೂವ್ ಆಗಿದ್ದು. ಇಷ್ಟಿರಲಿಲ್ಲ ನನ್ನ ಟ್ರ್ಯಾಪ್ಸ್ ಮುಂಚೆ. ಟ್ರ್ಯಾಪ್ಸಿಗೆ ಹೆವಿ ಸ್ಟ್ರಕ್ಸ್ ಮಾಡಿ ಒಳ್ಳೆ ಇಂಪ್ರೂವ್ ಆಗ್ತದೆ ಟ್ರ್ಯಾಪ್ಸ್. ನಾನು ಇದೊಂದೇ ಎಕ್ಸಸೈಸ್ ಮಾಡೋದು. ಇದ್ರದ್ದು ನಾನು 12 to 15 ರೆಪ್ಸದ್ದು 4 ಸೆಟ್ ಮಾಡ್ತೇನೆ. ಬ್ಯಾಕ್ ಜೊತೆ ನಾನು ಆ್ಯಪ್ಸ ಟ್ರೈನ್ ಮಾಡ್ತೇನೆ. ಆ್ಯಪ್ಸಿಗೆ ನನ್ನ ಫೇವರೇಟ್ ವರ್ಕೌಟ್ ರೋಪ್ ಕ್ರಂಚಸ್. ಅದರಲ್ಲಿ ರೋಪ್ ಇಲ್ಲ, ಅದಕ್ಕೆ ಬಾರ್ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಆ್ಯಪ್ಸ ಒಂದು ಮಸಲ್, ಅದನ್ನು ಸಹ ನೀವು ಬೇರೆ ಮಸಲ್ ಥರನೇ ಟ್ರೈನ್ ಮಾಡಬೇಕು. 2 ಸಲ ವೀಕಲ್ಲಿ ಟ್ರೈನ್ ಮಾಡಿ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿದರೆ ಮಾತ್ರ ಆ್ಯಪ್ ಸೈಜ್ ಗ್ರೋ ಆಗೋದು. ನಮಗೆ ಎಷ್ಟು ಆ್ಯಪ್ಸ್ ಇರ್ತದಂತ ಅದು ನಮ್ಮ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗ್ತದೆ. 4 ಪ್ಯಾಕ್ಸ್ ಇದ್ದದನ್ನು ಟ್ರೈನ್ ಮಾಡಿ 8 ಪ್ಯಾಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ನಮಗೆ ಎಷ್ಟು ಆ್ಯಪ್ಸ್ ಇರ್ತದೆ ಅದನ್ನು ಟ್ರೈನ್ ಮಾಡಿ ನಾವು ಅದರ ಸೈಜ್ ಗ್ರೋ ಮಾಡ್ಬೋದು. ನಂದು ಆ್ಯಪ್ಸ್ ಮುಂಚೆ ಇಷ್ಟು ವಿಸಿಬಲ್ ಇರಲಿಲ್ಲ, ಈಗ ಟ್ರೈನ್ ಮಾಡಿ ತುಂಬ ಇಂಪ್ರೂವ್ ಆಗಿದೆ. ನೀವು ಸಹ ಟ್ರೈನ್ ಮಾಡಿ ಆ್ಯಪ್ ಸ್ಟಾರ್ಟಿಂಗಿಂದಾನೆ. ಇವಾಗ ಸ್ಟಾರ್ಟಿಂಗ್ ಇವನಿಗೆ ಅಷ್ಟು ಕರೆಕ್ಟ್ ಫಾರ್ಮ್ ಗೊತ್ತಾಗ್ತಿಲ್ಲ, ಆದರೂ ಮಾಡಿ ಸರಿ ಆಗ್ತದೆ. ಇದರದ್ದು 10 ರೆಪ್ಸ್. ಅದಾದಮೇಲೆ ಅಲ್ಲಿ ಬೆಂಚಲ್ಲಿ ಲೆಗ್ ರೈಸಸ್. ಟೋಟಲ್ 10 20 ರೆಪ್ಸ್ ಸೂಪರ್ ಸೆಟ್. ಲೆಗ್ ರೈಸಸ್ ಮತ್ತು ರೋಪ್ ಕ್ರಂಚದ್ದು ಸೂಪರ್ ಸೆಟ್. ಟೋಟಲ್ 3 ಸೆಟ್ಸ್. ಕಮಾನ್, 2 more. 1 2 last 2 1 more 1 more
ಒನ್ ಮೋರಾ ಲಾಸ್ಟ್ ಒನ್ ಒನ್ ಮೋರ್ ಲಾಸ್ಟು. ನಂದು ವರ್ಕೌಟ್ ಫಿನಿಶ್ ಆಯಿತು. ನಾನು ಬೆಳಿಗ್ಗೆ ಕಾರ್ಡಿಯೋ ಮಾಡಿದ್ದೇನೆ, ಇವಾಗ ಮಾಡಲಿಲ್ಲ, ಅದಕ್ಕೆ ಈಗ ಮಾಡ್ತಿದ್ದಾನೆ. ಹೇಗಾಗ್ತಿದೆ? ಜೇಗೆ ಬರ್ತಾಳೆ ಮೊದಲಲ್ಲಿ ಹಾಕಿಲ್ಲ, ಸಾಕಾಯ್ತು. ಒಂದೆರಡು ದಿನ ಸ್ವಲ್ಪ ನೈಟೇ ನೋವಲ್ಲಿ ಅದು ಈಗಷ್ಟು ಪ್ರೋಟೀನ್ ಎಲ್ಲ ಹಾಕೋದ್ರಿಂದ ಗೊತ್ತಾಗೋದಿಲ್ಲ. ಅದಾದಮೇಲೆ ಇವತ್ತು ಸ್ವಲ್ಪ ಹೆವಿ ವರ್ಕೌಟ್ ಆಯಿತು. ಅದೇ ಇನ್ನೂ ಕರೆಕ್ಟ್ ಆಗ್ತದೆ. ಲೈಕ್ 100 ಡೇಸ್ ಕನ್ಸಿಸ್ಟೆಂಟ್ ಆಗಿ ಬಂದರೆ ಇವನ ಬಾಡಿ ಫುಲ್ ಚೇಂಜ್ ಆಗ್ತದೆ 100 ಡೇಸಲ್ಲಿ. ಇಲ್ಲ ಬೇಕೋ ಬೇಡೋ ಮಾಡಿದರೆ ಆಗೋದಿಲ್ಲ. ನನ್ನ ಹತ್ರ ಟ್ರೈನಿಂಗ್ ತೊಗೊಂಡ್ರೆ ಮ್ಯಾಜಿಕ್ ಏನು ಮಾಡಲಿಕ್ಕೆ ಆಗಲ್ಲ, ಎಲ್ಲ ಇವನ ಮೇಲೆ ಡಿಪೆಂಡ್. ಅವ ಕರೆಕ್ಟ್ ಡಯಟ್ ಮಾಡಿ ವರ್ಕೌಟ್ ಮಾಡಿದರೆ ಫುಲ್ ಟ್ರಾನ್ಸ್ಫಾರ್ಮ್ ಆಗ್ತಾನೆ, ಇಲ್ಲದಿದ್ದರೆ ಹೀಗೆ ಇರ್ತಾನೆ. 100 ಡೇಸ್ ನಂತರನೂ ಏನೂ ಚೇಂಜ್ ಆಗಿರಲ್ಲ. ಸೊ ಕನ್ಸಿಸ್ಟೆನ್ಸಿ ಮತ್ತು ಡೆಡಿಕೇಶನ್ ಮ್ಯಾಟರ್ ಆಗ್ತದೆ. ಡೈಲಿ ಮಾಡಬೇಕು ಮತ್ತು ಸ್ಟ್ರಿಕ್ಟಾಗಿ ಮಾಡಬೇಕು ಅಷ್ಟೇ, ಬೇರೇನು ಶಾರ್ಟ್ಕಟ್ಸ್ ಇಲ್ಲ. ಇವತ್ತಿನ ವರ್ಕೌಟ್ಸ್ ಕಂಪ್ಲೀಟ್ ಆಯಿತು. ಪೋಸ್ಟ್ ವರ್ಕೌಟ್ ಮೀಲಲ್ಲಿ ನಾನು ಕರ್ಡ್ ಮತ್ತು 1 ಸ್ಕೂಪ್ ವೇ ಪ್ರೋಟೀನ್ ಕುಡಿತಾ ಇದ್ದೇನೆ. ಇದು ಪರ್ಫಾರ್ಮೆನ್ಸ್ ವೇ. ಬೆಳಿಗ್ಗೆ ಕುಡ್ದದ್ದು ನಾನು ಐಸೋ ರಿಚ್, ಅದು ಐಸೋಲೇಟ್ ವೇ. ಇದು ಕಾನ್ಸಂಟ್ರೇಟ್ ವೇ, ಅದು ಸ್ವಲ್ಪ ಕಾಸ್ಟ್ಲಿ, ಇದು ಸ್ವಲ್ಪ ಚೀಪ್. ನಾನು ಅದಕ್ಕೆ ಎಲ್ರಿಗೂ ಇದು ಸಜೆಸ್ಟ್ ಮಾಡೋದು. ನನಗೆ ಮಂತ್ಲಿ ಇದೊಂದು ಬರ್ತದೆ, ಅದಕ್ಕೆ ಎರಡನ್ನು ಯೂಸ್ ಮಾಡೋದು. ಇಲ್ಲದಿದ್ದರೆ ಇದರ ಟೇಸ್ಟ್ ಬೆಸ್ಟ್ ಇದೆ. ಅದರ ಟೇಸ್ಟ್ ಅಷ್ಟು ಒಳ್ಳೆ ಇಲ್ಲ, ಆದರೂ ಅದು ಸ್ವಲ್ಪ ಹೈ ಕ್ವಾಲಿಟಿ ಪ್ರೋಟೀನ್. ಕಟ್ಟಲ್ಲಿ ಐಸೋಲೇಟ್ ಜಾಸ್ತಿ ಯೂಸ್ ಆಗ್ತದೆ, ಯಾಕಂದರೆ ಅದರಲ್ಲಿ ಕ್ಯಾಲರೀಸ್ ಕಡಿಮೆ ಇರ್ತದೆ. ಇದರಲ್ಲಿ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಇರ್ತದೆ, ಯಾಕಂದರೆ ಇದರಲ್ಲಿ ಕಾರ್ಬ್ಸ್ ಇರ್ತದೆ. ಅದರಲ್ಲಿ ಕಾರ್ಬ್ಸ್ ಫುಲ್ ತೆಗೆದಿರ್ತಾರೆ. ಆಲ್ಮೋಸ್ಟ್ 1 ಗ್ರಾಮ್ ತನಕ ಮಾತ್ರ ಕಾರ್ಬ್ಸ್ ಇರೋದು ಅದರಲ್ಲಿ. ಇದರಲ್ಲಿ 3 ಗ್ರಾಮ್ಸ್ ಕಾರ್ಬ್ಸ್ ಇರ್ತದೆ, 2 ಗ್ರಾಮ್ ಕಾರ್ಬ್ಸ್ ಜಾಸ್ತಿ ಇರ್ತದೆ. ಮಲೈ ಕುಲ್ಫಿ ವೇ ಪ್ರೋಟೀನ್ ಕರ್ಡ್ ಜೊತೆ ಬೆಸ್ಟ್ ಕಾಂಬಿನೇಷನ್. ನಂದು ಫೇವ್ರೇಟ್ ಮೀಲ್ ಇದು. ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತೇನೆ ಡೈಲಿ. ಅಂದರೆ ಕೆಲವು ಸಲ ನಂದಿದು ಪೋಸ್ಟ್ ವರ್ಕೌಟ್ ಮೀಲ್ ಆಗಿರ್ತದೆ, ಕೆಲವು ಸಲ ಈವ್ನಿಂಗ್ ಸ್ನ್ಯಾಕ್ ಆಗಿರ್ತದೆ. ನಾನು ನಿಮಗೆ ನನ್ನ ಕರೆಂಟ್ ಬಾಡಿ ಕಂಡೀಷನ್ ತೋರಿಸ್ತೇನೆ. ಆ್ಯಪ್ ಸ್ವಲ್ಪ ಬರ್ತಾ ಇದೆ. ಇದು ನನ್ನ ಕರೆಂಟ್ ಬಾಡಿ ಕಂಡೀಷನ್. ಬ್ಯಾಕ್ ನೋಡಿ, ಇವತ್ತು ಬ್ಯಾಕ್ ಟ್ರೈನ್ ಮಾಡಿದ್ದು. ಬ್ಯಾಕ್ ಒಂದು ಮುಂಚೆಯಿಂದ ಸಹ ವೈಡ್ ಇದೆ ನಂದು, ಆದರೆ ಅದರಲ್ಲಿ ಕಟ್ಟಿಂಗ್ ಸ್ವಲ್ಪ ಕಡಿಮೆ ಇದೆ, ವಿಡ್ತ್ ಜಾಸ್ತಿ ಇರ್ಲಿಕ್ಕೆ ಹೋಗಿ ಈಗ ಸ್ವಲ್ಪ ಬಂದಿದೆ. ಮುಂಚೆ ಫುಲ್ ಫ್ಲಾಟ್ ಕಾಣಿಸ್ತಾ ಇತ್ತು. ಬೋರ್ ಆಗ್ತಾ ಉಂಟು ಇಲ್ಲಿ ಸಹ ಸ್ವಲ್ಪ. ಈಗ ಯಾರು ಇಲ್ಲ ಇಲ್ಲಿ ಸದ್ಯಕ್ಕೆ, ನಾನು ಒಬ್ಬನೇ ಇರ್ತಾ ಇದ್ದೇನೆ. ಎಲ್ಲ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಊಟಕ್ಕೆ ಮೀನೂಟ ಇರ್ತದೆ, ಅದೊಂದು ನಂದು ಕಂಪಲ್ಸರಿ. ಮನೆಯಲ್ಲಿ ಡೈಲಿ ಮೀನು ರೈಸ್ ಇರ್ತದೆ. ಯಾವ ಮೀನು ಇರ್ತದೆ ಅಂತ ಗೊತ್ತಿಲ್ಲ, ಬಟ್ ಮೀನು ಇರ್ತದೆ. ಫಿಶ್ ಫ್ರೈಸ್ ಇರ್ತದೆ. ಈಗ ಸದ್ಯಕ್ಕೆ ಅಮ್ಮ ನನಗೆ ಸ್ಟೀಮ್ ಮಾಡಿ ಕೊಡ್ತಿದ್ದಾರೆ ಫ್ರೈಯನ್ನು. ನಾನು ಫ್ಯಾಟ್ ಲಾಸ್ ಮಾಡ್ತಿದ್ದೇನೆ, ಅದಕ್ಕೆ ಆಯಿಲಲ್ಲಿ ಮಾಡಿದ್ದು ಫ್ರೈ ತಿನ್ನೋದಿಲ್ಲ ಅಂತ ಹೇಳಿದ್ದೆ. ಸೊ ಅವರು ಒಳ್ಳೆ ಮಾಡಿ ಸ್ಟೀಮ್ ಮಾಡಿರ್ತಾರೆ. ನಾನೊಂದು ಸ್ಟೀಮರ್ ಇತ್ತು ನಂದು ಬ್ಯಾಂಗ್ಳೂರಲ್ಲಿ, ಅದನ್ನು ಇಲ್ಲಿ ತಂದು ಅವ್ರಿಗೆ ಕೊಟ್ಟಿದ್ದೇನೆ. ನನಗೆ ಡಯಟಿಗೆ ಈಗ ಸ್ವಲ್ಪ ಈಸಿ ಆಗ್ತಿದೆ. ಚಿಕನ್ ಎಲ್ಲ ಅಪ್ಪ ತಂದಿರ್ತಾರೆ, ಅಮ್ಮ ಒಳ್ಳೆ ಮಾಡಿ ಕುಕ್ ಮಾಡಿರ್ತಾರೆ. ಫುಲ್ ಮನೇಲಿ ಸಪೋರ್ಟ್. ಈಗ ಮುಂಚೆ ಬೈತಿದ್ರು ಇದೆಲ್ಲ ಎಂತ ಮಾಡೋದು, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವ ಅಂತ. ಈಗ ಅವರದ್ದೇ ಸಪೋರ್ಟ್. ಊಟಕ್ಕೆ ಅಮ್ಮ ಬಂಗುಡೆಯನ್ನು ಮಸಾಲೆ ಹಾಕಿ ಒಳ್ಳೆ ಸ್ಟೀಮ್ ಮಾಡಿದ್ರು. ಜೊತೆಗೆ ಒಂದು ಎಗ್ ಮತ್ತೆ ಸ್ವಲ್ಪ ಪ್ರಾನ್ಸ್ ಮತ್ತೆ ರೈಸ್, ಬಾಯ್ಲ್ಡ್ ರೈಸ್. ಚಿಕ್ಕದ್ರಿಂದ ನಾವು ಇದೇ ಫುಡ್ ತಿಂತ ಬಂದಿದ್ದು, ಹಾಗಾಗಿ ಫಿಸಿಕ್ ಹೀಗಿದೆ. ರಾತ್ರಿ ರೂಮಿಗೆ ವಾಪಸ್ ಬಂದು ನನ್ನ ಇವತ್ತಿನ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಬೇಸ್ಮೆಂಟ್ ಅಲ್ಲಿ 1 ಅವರ್ ವಾಕ್ ಮಾಡಿದೆ, ಮತ್ತೆ ಹೋಗಿ ಮಲ್ಕೊಂಡೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.